ಕಲಬುರಗಿ ಜಿಲ್ಲೆಯ ತಾಜ್ ಸುಲ್ತಾನ್ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಹಾಗೂ ಸಭಾಂಗಣದ ಉದ್ಘಾಟಕರು ಸುರೇಶ್ ಎಲ್ ಶರ್ಮಾ, ಅಧೀಕ್ಷಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಕಲಬುರಗಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪ್ರಾಣೇಶ್ ಭರತನೂರ, ಅಭಿಯೋಗ ಉಪನಿರ್ದೇಶಕರು ಕಲಬುರಗಿ ವಿಭಾಗ ಕಲಬುರಗಿ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ಅಭಿಯೋಜಕರು, ಸೋಮಶೇಖರ್ ಹಂಚನಾಳ್, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು, ಉತ್ತರ ವಲಯ ಕಲಬುರಗಿ. ಕಾರ್ಯಕ್ರಮದ ಅತಿಥಿಗಳು ವಿನೋದ್ ಕುಮಾರ್ ಸಂಘ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ತಾಜ್ ಸುಲ್ತಾನ್ಪುರ, ಸಂಜು ಕುಮಾರ್ ಜವರಕರ್, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ತಾಜ್ ಸುಲ್ತಾನ್ಪುರ, ಚಂದ್ರಶೇಖರ್ ಪಾಟೀಲ್, ಶಿಕ್ಷಣ ಪ್ರೇಮಿಗಳು, ತಾಜ್ ಸುಲ್ತಾನ್ಪುರ. ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ವಿಠಲ್ ವಗ್ಗನ್, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಜ್ ಸುಲ್ತಾನ್ಪುರ. ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಪರಮೇಶ್ವರ್ ದೇಸಾಯಿ, ರಾಜ್ಯ ಉಪಾಧ್ಯಕ್ಷರು, ದೇವೇಂದ್ರ ಗುಣಮುಖಿ, ಅಧ್ಯಕ್ಷರು, ಲಿಂಗಾಯತ ಸರ್ಕಾರಿ ನೌಕರರ ಸಂಘ ಕಲಬುರಗಿ, ಮಸ್ತಾನ್ ಸಾಬ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ, ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯರು. ಕಾರ್ಯಕ್ರಮದ ನಿರೂಪಣೆ ಜಯಶ್ರೀ ಸಜ್ಜನ್, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಜ್ ಸುಲ್ತಾನ್ಪುರ. ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಭಾಷಣ ಡಾಕ್ಟರ್ ವಿಠಲ್ ವಗ್ಗನ್, ಶಾಲೆಯ ಮುಖ್ಯ ಗುರುಗಳು. ವಂದನಾ ಅರ್ಪಣೆ ಸಂತೋಷ್ ವಡಗಾಂವ್, ಸಹ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಜ್ ಸುಲ್ತಾನ್ಪುರ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ನನ್ನ ಪ್ರಜ್ಞಾವಂತ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ, ನಮ್ಮ ಗ್ರಾಮದ ಜನಪ್ರತಿನಿಧಿಗಳೆಲ್ಲರಿಗೂ ಕೂಡ ನನ್ನ ಮೈತ್ರಿಪೂರ್ಣ ನಮಸ್ಕಾರಗಳು. ಬಂಧುಗಳೇ, ನಮ್ಮ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳ ಮತ್ತು ಸಮಸ್ತ ಗ್ರಾಮಸ್ಥರ ಸಹಕಾರ, ಪ್ರೀತಿ, ಬೆಂಬಲದಿಂದ ಇವತ್ತು ಕೂಡ ಈ ವರ್ಷದ ಶೈಕ್ಷಣಿಕ 8ನೇ ತರಗತಿಯ ಮಕ್ಕಳ ಬೀಳ್ಕೊಡುವ ಸಮಾರಂಭ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ನಿರೀಕ್ಷಿತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅತಿಥಿಗಳು ಆಗಮಿಸಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಅತಿಥಿ ಮಹೋದಯರಲ್ಲಿ ಸವಿನಯ ಪ್ರಾರ್ಥನೆ. ಸಣ್ಣ ಮಕ್ಕಳ ಕಾರ್ಯಕ್ರಮ ಇದೆ, ಏನಾದರೂ ಎಡರು ತೊಡರಾದರೆ ದಯವಿಟ್ಟು ಮನ್ನಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತದೆ. ಕಾರಣ ಏನಂದ್ರೆ ಕೇಳಿ, ಕಾರಣ ಏನಂದ್ರೆ ಶರ್ಮಾ ಸಾಹೇಬರಾಗಿರ್ಬೋದು, ಭರತ್ನೂರ್ ಸಾಹೇಬರಾಗಿರ್ಬೋದು, ಎಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ಅಪಾಯಿಂಟ್ಮೆಂಟ್ ತೊಂದರೆ ಅವ್ರು ಅಪಾಯಿಂಟ್ಮೆಂಟ್ ಕೊಡಂಗಿಲ್ಲ. ಆದರೆ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಅರ್ಥಪೂರ್ಣ ಅದ್ಭುತ ಕಾರ್ಯಕ್ರಮ ಅದ ಅಂತ ತಿಳಿದು ನಾವು ಗೌರವಾನ್ವಿತ ಪ್ರಾಣೇಶ್ ಭರತ್ನೂರ್ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟಾಗ ಇಡೀ ಜಿಲ್ಲೆಯ ನ್ಯಾಯಾಲಯದ ಹಾರ್ಟ್ ಅಂತ ಕರಿತೀವಿ, ನ್ಯಾಯಾಧೀಶರ ಮತ್ತು ಕಕ್ಷಿದಾರರ ಮಧ್ಯೆ ಇರ್ತಕ್ಕಂಥ ಒಂದು ಹೃದಯ, ಅಂಥ ಹೃದಯಗಳೆಲ್ಲವೂ ಕೂಡ ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅದಕ್ಕಾಗಿ ಪ್ರಪ್ರಥಮವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಭಿಯೋಜಕರಾಗಿರ್ತಕ್ಕಂಥ ಆಯುಷ್ಮಾನ್ ಪ್ರಾಣೇಶ್ ಭರತ್ನೂರ್ ಸಾಹೇಬರಿಗೆ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ಕರೆಂಟಿನ ಸಮಸ್ಯೆಯಿಂದಾಗಿ ಸ್ವಲ್ಪ ಅಡಚಣೆ ಉಂಟಾಗಿದೆ. ಆದರೂ ಕೂಡ ಈ ಶಾಲೆಗೆ ನಾನು ಪ್ರಥಮ ಬಾರಿಗೆ ಬಂದಿದ್ದೇನೆ. ಯಾಕಂದರೆ ವಿಠಲ್ ವಗ್ಗನವರು ನಮ್ಮ ಸಂಘದ ಸಹೋದರರಿದ್ದಾರೆ. ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಜನರು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರು, ರಾಜಕೀಯ ನಾಯಕರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಸಾಕಷ್ಟು ಸಹಾಯ ಮಾಡಿದ್ದಾರೆ ಬೆಳವಣಿಗೆಗೆ. ಅದೇ ರೀತಿ ನಾನು ಸಾಕಷ್ಟು ದಿನಗಳಿಂದ ವಿಠಲ್ ವಗ್ಗನವರಿಗೆ ಕೇಳ್ತಾನೆ ಇದ್ದೀನಿ, ನಾನು ಏನಾದರೂ ಸಹಾಯ ಮಾಡ್ಬೇಕಂತೀನಿ, ಏನು ಮಾಡಲಿ ಅಂತ. ಆದರೆ ಇಲ್ಲಿವರೆಗೂ ನನಗೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಕೂಡ ಖಂಡಿತವಾಗಿ ಈ ಶಾಲೆಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡೇ ಈ ಕಾರ್ಯಕ್ರಮ ಭಾಷಣ ಕಾರ್ಯಕ್ರಮ ಅಲ್ಲ, ಮಕ್ಕಳೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈ ನನಗೊಂದು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕಂಥ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಪಾಲಕರು, ಪೋಷಕರು, ಗ್ರಾಮಸ್ಥರು, ಮುಖಂಡರು, ಮುಖ್ಯ ಗುರುಗಳು, ಶಿಕ್ಷಕರು ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಜ್ ಸುಲ್ತಾನ್ಪುರ್ ಇಲ್ಲಿ ಇಂದು ಆಯೋಜಿಸಿದಂಥ ವಾರ್ಷಿಕ ಸಮ್ಮೇಳನ ಹಾಗೂ 8ನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಆಯೋಜಿಸತಕ್ಕಂಥ
ವಿಠಲ್ ವರ್ಧನ್ ಸರ್ ಹಾಗೂ ಅವರ ಶಿಕ್ಷಕ ಬಂಧುಗಳಿಗೂ ಹಾಗೂ ಈ ಒಂದು ವೇದಿಕೆ ಮೇಲೆ ಆಶೀರ್ವಾದ ಆಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಈ ಊರಿನ ಎಲ್ಲ ಸಮಸ್ತ ಜನರಿಗೆ ನಾನು ವಂದಿಸಿ ನಾನೊಂದೆರಡು ಮಾತಾಡಲು ಬಯಸುತ್ತೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿದರೆ ನನಗನ್ಸಿದ್ರೆ ನಾನು ಸ್ಟೂಡೆಂಟ್ ಲೈಫ್ ಮಾಡೇ ಬಂದಿದ್ದೀನಿ. ಇಂಥ ಒಂದು ಅಚ್ಚುಕಟ್ಟಾಗಿ ಸುಂದರವಾಗಿ ಒಂದು ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಶಿಕ್ಷಕರು ಯಾವ ರೀತಿ ಇದ್ದಾರೆ ಅಂದರೆ ಅವರು ಒಂದು ಹಡಗಿನ ನಾವಿಕರಿದ್ದಂಗೆ. ಅವರು ಒಳ್ಳೆಯ ರೀತಿಯಲ್ಲಿ ಹೋಗಿ ನಮ್ಮ ದಡ ಸೇರಿದ್ರೆ ಅದು ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಶಿಕ್ಷಕರು ಒಂದದವರು ಮಾಡ್ತಾ ಇದ್ದಾರೆ. ಇಲ್ಲಿ ತಾಲೂಕು ಸುಲ್ತಾನ್ಪುರದಲ್ಲಿ ಆ ಶಿಕ್ಷಕರು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂದರ್ಭ ಹೇಳಬಯಸ್ತೇನೆ. ಹಾಗೂ ಇದು ಶಿಕ್ಷಣ ಹೇಗಿದೆ ಅಂದರೆ ಹುಲಿ ಹಾಲಿದ್ದಂಗೆ ಹುಲಿ ಹಾಲು ಕೊಂಡೋದು ಗರ್ಜಿಸಲೇಬೇಕು. ಆ ರೀತಿ ನೀವು ಮಕ್ಕಳು ಒಳ್ಳೆಯ ಶಿಕ್ಷಣ ಕೊಟ್ಟಿದ್ರೆ ಮುಂದೆ ಅವರು ಒಳ್ಳೆ ಡಾಕ್ಟರ್, ಇಂಜಿನಿಯರ್ಸ್, ಉನ್ನತ ಹುದ್ದೆಯಲ್ಲಿ ಈ ತಾಲೂಕು ಸುಲ್ತಾನದಿಂದ ಬರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಹಾಗೂ ಈ 8ನೇ ತರಗತಿ ಮಕ್ಕಳು ಬಹುಮಾನ ಸಂಬಳ ಇಟ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ಜೀವನದಲ್ಲಿ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಈ ಸ್ಕೂಲಿಗೆ ಅವ್ರ ತಂದೆ ತಾಯಿಗೆ ಹಾಗೂ ಈ ಊರಿಗೆ ಏನಪ್ಪ ಅಂದ್ರೆ ಒಳ್ಳೆ ಹೆಸರು ತರ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಗೂ ಈ ಒಂದು ಇದು ಒಂದೆರಡು ಮಾತಾಡಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್, ಜೈ